ಎಲ್ರಿಗೂ ನಮಸ್ಕಾರ. ಇವತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಏನು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಕುರಿತಾದಂತಹ ಒಂದು ಮಾಹಿತಿ. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 31/8/2024 ಅಂದ್ರೆ ನಿನ್ನೆಯಿಂದ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿ ನೋಡಿದ್ರೆ 7/9/24 ಏನು ಈ ಸೆಪ್ಟೆಂಬರ್ನ 7ನೇ ತಾರೀಕಿಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಆಗಿರ್ತಕ್ಕಂತಹದ್ದು. ಹಾಗಾದ್ರೆ 8ನೇ ತಾರೀಕೇನೆ ಅವರು ಒಂದು ತಾತ್ಕಾಲಿಕವಾದಂತಹ ಮೆರಿಟ್ ಲಿಸ್ಟ್ ಅನ್ನ ಕೂಡ ಪ್ರಕಟಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 9th and 10th 9 ಮತ್ತು 10ನೇ ತಾರೀಕು ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಒಂದು ಫಿಲ್ ಮಾಡಿದಂತಹ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಾಹಿತಿಗಳ ಒಂದು ವ್ಯತ್ಯಾಸಗಳು ಆಗಿದ್ರೆ ಅದನ್ನ ಮಾಡಬಹುದು ಅಂತ ಹೇಳಿ ತಿಳಿಸಿರ್ತಕ್ಕಂತಹದ್ದು. ಸೊ ಈ ಮಂತ್ ಸೆಪ್ಟೆಂಬರ್ 7ನೇ ತಾರೀಕಿಗೆ ಆನ್ಲೈನ್ ನ ಮುಖಾಂತರವಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ. ಸೊ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಒಂದು ರೆಡಿ ಇದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ಸ್ ಅನ್ನ ಆನ್ಲೈನ್ ನ ಮುಖಾಂತರವಾಗಿ ಫಿಲ್ ಮಾಡಬಹುದು. ಇನ್ನು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟವಾದಂತಹ ಅಂಕಗಳನ್ನ ಕೂಡ ನಿಗದಿಪಡಿಸಿದ್ದಾರೆ. ಅಂದ್ರೆ ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಅವರು ಪಡೆದಂತಹ ಅಂಕಗಳು ಏನಿದೆ ಅದರಲ್ಲಿ 25% ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇನ್ನ ಮಿಕ್ಕಂತೆ ಏನು PhD ಆಗಿದ್ರೆ ಅದನ್ನ ಕೂಡ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನೆಟ್ ಆರ್ ಸ್ಲೆಟ್ ಕ್ಲಿಯರ್ ಆಗಿದ್ರೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಕೌಂಟ್ಗೆ ತೆಗೆದುಕೊಳ್ಳಲಾಗುತ್ತೆ. ಇವೆಲ್ಲದರ ಆಧಾರದ ಮೇಲೆ ಕಾರ್ಯಭಾರವನ್ನ ಮತ್ತೆ ಕಾಲೇಜುಗಳನ್ನ ಕೂಡ ನಿಗದಿಪಡಿಸಲಾಗುತ್ತೆ ಅಂತ ಹೇಳಿ ಕಾಲೇಜು ಶಿಕ್ಷಣ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಸೊ ನಿನ್ನೆಯಿಂದ ಏನು 31/8/24 ಇಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 7/9 ಅಪ್ಲಿಕೇಶನ್ ಕ್ಲೋಸ್ ಆಗ್ತಾ ಇದೆ. ಈ ತಿಂಗಳ 7ನೇ ತಾರೀಕಿಗೆ ಅದು ಕ್ಲೋಸ್ ಆಗ್ತಾ ಇದೆ. ಸೊ ಅದು ಬಿಫೋರ್ ದಟ್ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದ್ದೀರಾ ಅವರೆಲ್ಲರೂ ಸಲ್ಲಿಸಬಹುದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.